ಹಲೋ ಗೆಳೆಯರೇ, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಅಕ್ಟೋಬರ್ 30, 2021 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ ಆಂಥ್ರೋಪಾಲಜಿ ಆಪ್ಷನಲ್ ಟೆಸ್ಟ್ ಸೀರೀಸನ್ನು ನಿಮಗೆ ಅಕ್ಟೋಬರ್ 31 ಅಂದರೆ ನಾಳೆಯಿಂದ ಸ್ಟಾರ್ಟ್ ಮಾಡಲಿದ್ದಾರೆ. ಸೊ ಈ ಒಂದು ಟೆಸ್ಟ್ ಸೀರೀಸು ನಿಮಗೆ ಮೆಂಟರ್ಶಿಪ್ಪು ಸಹ ಇನ್ಕ್ಲೂಡ್ ಆಗಿರುತ್ತೆ. ಇದರಲ್ಲಿ 2 ಮಾಡೆಲ್ ಇದೆ. ಒಂದು ಯಾರು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡಿದಾರಲ್ಲ, ಸೊ ಅವ್ರಿಗೋಸ್ಕರ ಒಂದು ಮಾಡೆಲ್ ಇದೆ. ಇನ್ನೊಂದು ಯಾರು ನೆಕ್ಸ್ಟ್ ಇಯರ್ ಬರೀತೀನಿ ಅಂತಿದ್ದಾರಲ್ಲ, ಸೊ ಅವ್ರಿಗೂ ಸಹ ಡಿಫ್ರೆಂಟ್ ಮಾಡೆಲನ್ನು ಡಿಸೈನ್ ಮಾಡಿದ್ದಾರೆ. ಸೊ ನಿಮಗೆ ಏನಾದರೂ ಟೆಸ್ಟ್ ಸೀರೀಸ್ ತೊಗೋಬೇಕು ಆಂಥ್ರೋಪಾಲಜಿ ಅಂತ ಏನಾದರೂ ಐಡಿಯಾ ಇದ್ದರೆ ಇಲ್ಲಿ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ಗೆ ಕಾಲ್ ಮಾಡಿದರೆ ನಿಮಗೆ ಶೆಡ್ಯೂಲ್ ಎವ್ರಿಥಿಂಗ್ ಪ್ರಾಪರಾಗಿ ಪ್ರೊವೈಡ್ ಮಾಡ್ತಾರೆ. ಅಥವಾ ನೀವು ಡೈರೆಕ್ಟಾಗಿ ಇನ್ಸ್ಟಿಟ್ಯೂಷನ್ಗೆ ವಿಸಿಟ್ ಮಾಡಿ ಇನ್ಫಾರ್ಮೇಷನನ್ನು ಪಡ್ಕೋಬಹುದು. ಇವತ್ತಿನ ಮೊದಲನೇ ಆರ್ಟಿಕಲ್, ನೋ ಮನಿ ಲೆಫ್ಟ್ ಇನ್ MG ನರೇಗಾ ಕಾಫರ್ಸ್, 21 ಸ್ಟೇಟ್ಸ್ ಇನ್ ದ ರೆಡ್. ಈ ಒಂದು ಆರ್ಟಿಕಲನ್ನು UPSC ಸಿಲೆಬಸ್ಸಲ್ಲಿ GS ಪೇಪರ್ 2ನಲ್ಲಿ ಪಾವರ್ಟಿ ಮತ್ತು ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸಲ್ಲಿ ಹಾಗೂ GS ಪೇಪರ್ 3ನಲ್ಲಿ ಎಂಪ್ಲಾಯ್ಮೆಂಟ್ ಇಶ್ಯೂಸ್ ರಿಲೇಟಿಂಗ್ ಟು ದ ಡೆವಲಪ್ಮೆಂಟ್ ಅಡಿನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು KPSC ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 1ನಲ್ಲಿ ರೂರಲ್ ಡೆವಲಪ್ಮೆಂಟ್ ಹಾಗೂ GS ಪೇಪರ್ 2ನಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಏನಿದೆ ಅಂತ ತಿಳ್ಕೊಳೋದಾದರೆ, ಫೈನಾನ್ಷಿಯಲ್ ಇಯರ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಹೇಳಿ? ಏಪ್ರಿಲ್ 1ನೇ ತಾರೀಕಿಂದ ನೆಕ್ಸ್ಟ್ ಇಯರ್ ಮಾರ್ಚ್ 31. ಸೊ ಇದನ್ನು ನಾವು ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಈ MG ನರೇಗಾ ಪ್ರೋಗ್ರಾಮಿಗೆ ಏನು ಫಂಡ್ ಅಲೋಕೇಶನ್ ಆಗಿತ್ತಲ್ಲ ಈ ಫೈನಾನ್ಷಿಯಲ್ ಇಯರಲ್ಲಿ, ಅದು ಕಂಪ್ಲೀಟಾಗಿ ಖಾಲಿಯಾಗಿದೆ ಎಷ್ಟೊಂದು ಸ್ಟೇಟ್ಸ್ಗಳಲ್ಲಿ. ಇನ್ನೂ ನಾವು ಅಕ್ಟೋಬರ್ ಮಂತ್ ಇವಾಗ ಮುಗಿಸಿದ್ದೀವಿ. ಸೊ ಇಷ್ಟರಲ್ಲೇ ನಾವು ಏನು ಮಾಡ್ತಾಯಿದ್ವಿ, ಕೆಲವೊಂದು ಸ್ಟೇಟ್ಸ್ಗಳಲ್ಲಿ 100% ಫಂಡನ್ನು ಯೂಸ್ ಮಾಡ್ಕೊಂಡಿರೋದನ್ನು ನೋಡ್ಬೋದು. ಈ ಒಂದು ಇಮೇಜನ್ನು ನಾವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದರೆ ಎಲ್ಲೆಲ್ಲಿ ರೆಡ್ ಕಲರೇಷನ್ ಇರುತ್ತಲ್ಲ ಆ ಎಲ್ಲ ಸ್ಟೇಟ್ಸ್ಗಳಲ್ಲಿ ನಾವು ಆಲ್ಮೋಸ್ಟ್ 90 to 100% ಫಂಡು ಯೂಸ್ ಆಗಿರೋದನ್ನು ನೋಡ್ಬೋದು. ಸೊ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರುವಂಥ ಯಾವುದೇ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಇರ್ಬೋದು, ಯಾವ ಸ್ಟೇಟಲ್ಲಿ ಎಷ್ಟಿದೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ನಮಗೆ ಬೇಕಾಗಿರೋದು MG ನರೇಗಾ ಪ್ರೋಗ್ರಾಮ್ಸ್ನ ಫೀಚರ್ಸ್ ಏನಿದೆ ಅನ್ನೋದು ಇಂಪಾರ್ಟೆಂಟು. ಇನ್ನೊಂದು ನಾವು ಪಾಯಿಂಟನ್ನು ಈ ಆರ್ಟಿಕಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು ಅಂದರೆ, ಇವಾಗ ಫಂಡ್ ಖಾಲಿ ಇದೆ ಅಂತಂದಾಗ ಸೊ 2 ರೀತಿಯಾದಂಥ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಒಂದು, ಯಾವ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿರ್ತಾರಲ್ಲ MG ನರೇಗಾ ಅಂಡರಲ್ಲಿ ಅದಕ್ಕೆ ಫಂಡ್ ಸಪ್ಲೈ ಆಗ್ತಿಲ್ಲ. ಇನ್ನೊಂದು, ವರ್ಕರ್ಸ್ಗೆ ಏನು ಅಮೌಂಟ್ ಬರಬೇಕಲ್ಲ ಅಥವಾ ವೇಜ್ ಕೊಡ್ತಾರಲ್ಲ ಅದು ಡಿಲೇ ಆಗುತ್ತೆ. ಸೊ ಇವೆರಡು ಜಸ್ಟ್ ಹಾಗೆ ನೆನ್ಪಿಟ್ಕೊರಿ. ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್? ನಾವು ಮೇನ್ಸ್ ಆನ್ಸರ್ ರೈಟಿಂಗ್ ಬರೆಯೋದ್ರಲ್ಲಿ ನಿಮಗೆ ಇವೆರಡು ಪಾಯಿಂಟ್ಸ್ಗಳು ಹೆಲ್ಪ್ ಆಗುತ್ತೆ. ಸೊ MG ನರೇಗಾಗೆ ಏನೇನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾವು ತಿಳ್ಕೊಬೇಕಲ್ಲ ಅದನ್ನು ಇವತ್ತು ನಾವು ರಿವೈಸ್ ಮಾಡೋಣ. ಸೊ ಮೊದಲೇದಾಗಿ 2005ನಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ನಡಿನಲ್ಲಿ ಈ ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗುತ್ತೆ. ಇದನ್ನು ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದಾಗ ಆಟೋಮೆಟಿಕ್ಕಾಗಿ ಮೈಂಡಲ್ಲಿ ಬರಬೇಕಾಗಿರೋದು ಫಂಡಿಂಗ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ? 60% to 40% ಇದು ನಾರ್ಮಲ್ ಸ್ಟೇಟ್ಗೆ. ಒಂದು ವೇಳೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರೀಸ್ ಅಂತ ಬಂದಾಗ 90 to 10% ಈ ಥರ ರೇಷನಲ್ಲಿ ಫಂಡಿಂಗ್ ಪ್ಯಾಟರ್ನ್ ಇರುತ್ತೆ. 60 ಇರೋದು ಸೆಂಟ್ರಲ್ ಗೌರ್ಮೆಂಟ್, 40 ಇರುತ್ತಲ್ಲ ಸ್ಟೇಟ್ ಗೌರ್ಮೆಂಟು. ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 90 ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ 10%. ಈ ರೀತಿಯಾಗಿ ಫಂಡಿಂಗ್ ಪ್ಯಾಟರ್ನ್ ಇರುತ್ತೆ. ಒಂದೊಂದು ಪ್ರೋಗ್ರಾಮಲ್ಲಿ ಏನು ಮಾಡ್ತಾರೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮನ್ನು 80% ಮತ್ತು 20% ಈ ಥರನೂ ಮಾಡ್ಬೋದು. ಬಿಕಾಸ್ ಅದು ಪ್ರೋಗ್ರಾಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಸಿಚುವೇಷನಲ್ಲಿ ಮಾತ್ರ ಮ್ಯಾಕ್ಸಿಮಮ್ ಆಗಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂದಾಗ 60-40 ಸ್ಕೀಮಲ್ಲೇ ನಾವು ನೋಡ್ತೀವಿ ನಾರ್ಮಲ್ ಸ್ಟೇಟ್ಗೆ. ಈ ಒಂದು ಆರ್ಟಿಕಲಲ್ಲಿರುವಂಥ ಇಶ್ಯೂ ಏನಿದೆ, MG ನರೇಗಾದಲ್ಲಿ ಫಂಡ್ ಎಲ್ಲ ಕಂಪ್ಲೀಟ್ ಖಾಲಿಯಾಗಿದೆ, ಕೆಲವೊಂದು ಸ್ಟೇಟ್ಸ್ಗಳಂತೂ 100% ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ. ಯಾಕೆ ನಾವು ಇಶ್ಯೂಸ್ನ ಎಂಫಸೈಸ್ ಮಾಡ್ತೀವಿ ಅಂತಂದರೆ, ಆರ್ಟಿಕಲ್ಸ್ಗಳಲ್ಲಿ ಇಶ್ಯೂಸ್ ವೈಸ್ ನಾವು ಯಾವುದೇ ಒಂದು ಕಾನ್ಸೆಪ್ಟನ್ನು ನೆನ್ಪಿಟ್ಕೋತೀವಲ್ಲ ಆವಾಗ ತುಂಬ ನೆನ್ಪುಳಿಯುತ್ತೆ. ಸೊ ನಾವೆಲ್ಲರೂ ಓದಿರ್ತೀವಿ MG ನರೇಗಾ, ಇದ್ರ ಬಗ್ಗೆ ಎಂಫಸೈಸ್ ಮಾಡಿರಲ್ಲ. ಯಾವಾಗ ನ್ಯೂಸಲ್ಲಿ ಈ ಫಂಡಿಂಗ್ ಖಾಲಿಯಾಗಿದ್ದಾಗ ನಾವು ಇದನ್ನು ಕಂಪ್ಲೀಟಾಗಿ ರಿವಿಷನ್ ಮಾಡ್ಕೋಬೇಕು. ಸೊ ಈ ನಿಟ್ಟಿನಲ್ಲಿ ನೀವು ಯಾವಾಗಲೂ ಇಶ್ಯೂ ಏನಿರುತ್ತೆ ಅಂತ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಸೊ ಇಶ್ಯೂ ಗೊತ್ತಾದಾಗ ನಿಮಗೆ ಈ ಕಾನ್ಸೆಪ್ಟು ಲಾಂಗ್ ಟರ್ಮಲ್ಲಿ ನೆನ್ಪುಳಿಯುತ್ತೆ. ಸೊ ನೆಕ್ಸ್ಟ್, ಈ ಪ್ರೋಗ್ರಾಮ್ನ ಮೇನ್ ಆಬ್ಜೆಕ್ಟಿವ್ ಏನಂತಂದರೆ, ರೂರಲ್ ಹೌಸ್ ಹೋಲ್ಡಲ್ಲಿ 100 days ವೇಜ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕೊಡಬೇಕು. ಈ ಪ್ರೋಗ್ರಾಮಲ್ಲಿ ಏನು ಕೊಡ್ತಿದ್ದಾರಲ್ಲ 100 days ವೇಜ್ ಎಂಪ್ಲಾಯ್ಮೆಂಟು, ಇದು ಗ್ಯಾರಂಟೀಡ್ 100% ಶ್ಯೂರಿಟಿಯಿಂದ ಕೊಡೋವಂಥದ್ದು. ಈ ಪ್ರೋಗ್ರಾಮ್ ನಡಿನಲ್ಲಿ ಯಾರ್ಯಾರು ಬೆನಿಫಿಷರೀಸ್ ಇರ್ತಾರೆ ಅಂತ ನೋಡೋದಾದರೆ, ಇದು ರೂರಲ್ ಪಾಪ್ಯುಲೇಷನನ್ನು ಕವರ್ ಮಾಡುತ್ತೆ. ಸೊ ರೂರಲ್ ಏರಿಯಾದಲ್ಲೇ ಮಾಡಿರುವಂಥ ಪ್ರೋಗ್ರಾಮ್ ಇದು. ಸೊ ಹಾಗಾಗಿ ರೂರಲಲ್ಲಿ ಯಾರ್ಯಾರು ಅನ್ಸ್ಕಿಲ್ಡ್ ಮ್ಯಾನ್ಯುವಲ್ ಲೇಬರ್ ವರ್ಕರ್ಸ್ ಇರ್ತಾರೆ ಮತ್ತು ಸೀಸನಲ್ಲಿ ಅನ್ಎಂಪ್ಲಾಯ್ಡ್ ಇರ್ತಾರಲ್ಲ ಅವ್ರಿಗೆ
ಈ ಒಂದು ಪ್ರೋಗ್ರಾಮ್ ಅಡಿನಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕೊಡಲಾಗುತ್ತೆ. ಸೊ ನಿಮಗೊಂದು ಕ್ವಶನ್ ಏನಂತಂದರೆ, ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನು ಅನ್ನೋದನ್ನು ನೀವೇ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಸೊ ಈ ಒಂದು ಪ್ರೋಗ್ರಾಮ್ನ ಬ್ಯಾಕ್ ಬೋನ್ ಆಬ್ಜೆಕ್ಟಿವ್ ಅಂತಂದರೆ, ರೂರಲ್ ಏರಿಯಾಗಳಲ್ಲಿ ಅತಿ ಹೆಚ್ಚಾಗಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದು ಎದರಿಂದ? ಅಗ್ರಿಕಲ್ಚರಿಂದ. ಸೊ ಅಗ್ರಿಕಲ್ಚರೇ ಇವತ್ತು ಎಂಪ್ಲಾಯ್ಮೆಂಟ್ ಜನ್ರೇಷನನ್ನು ಮಾಡ್ತಿದೆ ರೂರಲಲ್ಲಿ. ಡಿಪೆಂಡೆನ್ಸಿ ಕಂಪ್ಲೀಟ್ಲಿ ಅಗ್ರಿಕಲ್ಚರ್. ಈ ಒಂದು ಅಗ್ರಿಕಲ್ಚರ್ ಮೇನ್ ಬೇಕಾಗಿರೋದೇನು? ರೈನ್ಫಾಲ್. ಸೊ ಅದು ನಾವು ಮಾನ್ಸೂನಿಂದ ಡಿಪೆಂಡ್ ಆಗಿದ್ದೀವಿ. ರೈನ್ಫಾಲ್ ಪ್ರತಿ ವರ್ಷವೂ ಸೇಮ್ ಇರಲ್ಲ, ಇದು ಸೀಸನಲ್ ವೈಸ್ ಇರುತ್ತೆ. ಸೊ ಹೀಗಾಗಿ ಇಲ್ಲಿ ಅಗ್ರಿಕಲ್ಚರಲ್ಲಿ ಯಾರು ಡಿಪೆಂಡ್ ಆಗಿರುತ್ತಲ್ಲ, ಇವ್ರಿಗೆ ಥ್ರೂ ಔಟ್ ದ ಇಯರ್ ಒಂದೇ ಥರ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಇರಲ್ಲ. ಈ ಗ್ಯಾಪನ್ನೇ ಫಿಲ್ ಮಾಡೋದಕ್ಕೋಸ್ಕರ ಗ್ಯಾರಂಟೀಡ್ 100 days ವೇಜ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮನ್ನು MG ನರೇಗಾ ಅಂಡರಲ್ಲಿ ಲಾಂಚ್ ಮಾಡಿದ್ದಾರೆ. ಆವಾಗಿಂದ ನಾವು ಗ್ಯಾರಂಟೀಡ್ ಅಂತಿದ್ದೀವಲ್ಲ, ಏನು ಗ್ಯಾರಂಟೀಡ್ ಅಂತಂದರೆ, ಇವಾಗ ಒಬ್ಬ ಅನ್ಎಂಪ್ಲಾಯ್ಡ್ ಅಥವಾ ಅನ್ಸ್ಕಿಲ್ಡ್ ಲೇಬರ್ ವರ್ಕರ್ ಇದ್ದಾನೆ ಅಂದ್ಕೊಳ್ಳಿ, ಇವನಿಗೆ ಕೆಲಸ ಬೇಕಾಗಿದೆ. ಇವನು MG ನರೇಗಾದಲ್ಲಿ ನಂಗೆ ಕೆಲಸ ಬೇಕು ಅಂತ ಅಪ್ಲೈ ಮಾಡಿದಾದಮೇಲೆ 15 ದಿನ ಒಳಗಾಗಿ ಅವನಿಗೆ ಕೆಲಸ ಕೈಯಲ್ಲಿ ಬರಬೇಕು. ಒಂದು ವೇಳೆ ಅವನಿಗೆ ಕೆಲಸ ಕೊಡಲಿಲ್ಲ, ಕೆಲಸ ಸಿಗಲಿಲ್ಲ ಅಂತಂದರೆ ಅನ್ಎಂಪ್ಲಾಯ್ಮೆಂಟ್ ಅಲೌನ್ಸಸನ್ನು ಅವನಿಗೆ ಕೊಡಬೇಕಾಗುತ್ತೆ. 1 ಪಾಯಿಂಟ್. ಇನ್ನೊಂದು, ಇವನಿಗೆ ಯಾವ ವರ್ಕ್ ಅಲೋಕೇಶನ್ ಕೊಟ್ಟಿರ್ತಾರಲ್ಲ, ಆ ವರ್ಕ್ ಕಂಪ್ಲೀಟಾಗಿ ಮುಗಿದು ಆದಮೇಲೆ ಅವನಿಗೆ 15 ದಿನದ ಒಳಗೆ ಅವ್ನಿಗೇನು ವೇಜ್ ಕೊಡಬೇಕಿರುತ್ತಲ್ಲ ಅಥವಾ ಸ್ಯಾಲ್ರಿ ಕೊಡೋದಿರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ಕೊಡಬೇಕು. ಇನ್ನೊಂದು ಕಂಪಲ್ಸರಿ ಪಾಯಿಂಟ್ ಅಂತಂದರೆ, ಇವಾಗ ಒಂದು ಹಳ್ಳಿಯಲ್ಲಿ ಇಷ್ಟು ಜನಕ್ಕೆ ನಾವು MG ನರೇಗಾ ಅಂಡರಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿನ ಕ್ರಿಯೇಟ್ ಮಾಡ್ತೀವಿ ಅಂತ ಫಿಕ್ಸ್ ಆಗಿರ್ತಾರೆ ಮೊದಲೇ. ಫಾರ್ ಎಕ್ಸಾಂಪಲ್ 100 ಜನನ ತೊಗೊಂಡಾಗ ಇದು ಹೆಂಗೆ ಡಿಸೈಡ್ ಮಾಡಿರ್ತಾರೆ ಅಂದರೆ, ಪಾಪ್ಯುಲೇಷನ್ ಬೇಸ್ಡ್ ಮೇಲೆ ಎಷ್ಟು ಫಂಡಿಂಗ್ ಅಲೋಕೇಶನ್ ಆಗಿದೆ, ಇದೆಲ್ಲ ಮೇಜರ್ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ಅವ್ರು ಇಷ್ಟು ಜನಕ್ಕೆ ಕೊಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಇದರಲ್ಲಿ 1/3 ಅಲೋಕೇಶನನ್ನು ಮಹಿಳೆಯರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಅಂದರೆ ಆಲ್ಮೋಸ್ಟ್ ನಿಮಗೆ 100ಕ್ಕೆ ಅಂದರೆ 33% ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇದು ಸಹ ಈ ಒಂದು ಪ್ರೋಗ್ರಾಮ್ನ ಫೀಚರ್ಸು. ಇನ್ನೊಂದು ಪಾಯಿಂಟ್ ಏನಂತಂದರೆ, ಇವಾಗ ಈ ವ್ಯಕ್ತಿ ಅಪ್ಲೈ ಮಾಡಬೇಕು ಅಂತಂದರೆ ಯಾರ ಹತ್ರ ಹೋಗಬೇಕು ಡೈರೆಕ್ಟಾಗಿ ಅಂತಂದರೆ, ಗ್ರಾಮ ಸಭೆ ಅಥವಾ ಗ್ರಾಮ ಪಂಚಾಯತಿ ಅವ್ರು ಏನು ಮಾಡ್ತಾರೆ, ಯಾವ ವರ್ಕ್ ಇರಬೇಕು, ಸೊ ಎವ್ರಿಥಿಂಗ್ ಅವರೇ ಫಿಕ್ಸ್ ಮಾಡೋದು. ವರ್ಕ್ ಹೆಂಗಿರಬೇಕು, ಎದ್ರ ಬೇಸ್ ಮೇಲೆ ಪ್ರಯಾರಿಟಿ ಕೊಡಬೇಕು ಅಂತ ಡಿಸೈಡ್ ಮಾಡೋರು ಗ್ರಾಮ ಪಂಚಾಯತಿ ಅವರು. ಜೊತೆಗೆ ಇದರ ಒಂದು ಸೋಷಿಯಲ್ ಆಡಿಟಿಂಗ್ ನಡಿಬೇಕಲ್ಲ, ಯಾರ್ಯಾರಿಗೆ ವರ್ಕ್ ಕೊಟ್ಟಿದ್ದೀವಿ, ಎಷ್ಟೆಷ್ಟು ಅಮೌಂಟನ್ನು ಖರ್ಚು ಮಾಡಿದ್ದಾರೆ ಅನ್ನೋದನ್ನು, ಅಥವಾ ಎಷ್ಟು ವೇಜನ್ನು ಕೊಟ್ಟಿದ್ದಾರೆ ಅನ್ನೋದು ಕಂಪ್ಲೀಟ್ ಸೋಷಿಯಲ್ ಆಡಿಟಿಂಗ್ ಮಾಡೋರು ಯಾರಂತಂದರೆ ಗ್ರಾಮ ಸಭಾ. ಸೊ ಅಲ್ಟಿಮೇಟ್ ರೆಸ್ಪಾನ್ಸಿಬಲ್ ಇರೋದು ಗ್ರಾಮ ಸಭಾದವರು. ಇನ್ನೊಂದು ಪಾಯಿಂಟ್ ಅಂದರೆ, ಇಲ್ಲಿ ಎಕ್ಸಾಮಿನೇಷನಲ್ಲಿ ಕೆಲವೊಂದು ಸರ್ತಿ ಕೇಳ್ತಾರೆ ಅಂದರೆ ಬೆನಿಫಿಷರೀಸ್ ಮೇಲೆ ಕೇಳೋವಂಥ ಚಾನ್ಸಸ್ಸು ಇರುತ್ತೆ. ಎಲ್ಲ ಫೀಚರ್ಸ್ಗಳು ಗೊತ್ತಿರುತ್ತೆ. ನಾವು ಎಲ್ಲಿ ಮಿಸ್ ಮಾಡಿರ್ತೀವಿ ಅಂತಂದಾಗ, ಇವಾಗ ಕಾಂಟ್ರಾಕ್ಟರ್ ವರ್ಕ್ ಮಾಡ್ತಿರ್ತಾರಲ್ಲ, ಕಾಂಟ್ರಾಕ್ಟ್ ವರ್ಕ್ ಅಂದರೆ ಅಥವಾ ಮಷಿನರೀಸಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ, ಅವರು ಅನ್ಸ್ಕಿಲ್ಡ್ ಲೇಬರ್ಸ್ ಇರ್ತಾರೆ. ಅಂಥವ್ರಿಗೂ ಸಹ ಇದರಲ್ಲಿ ಅಪಾರ್ಚುನಿಟಿ ಇರುತ್ತಾ ಅಂತ ಕ್ವಶನ್. ಸೊ ಅವ್ರಿಗೆ ಯಾವುದೇ ರೀತಿಯಾದಂಥ ಅಪಾರ್ಚುನಿಟಿ ಇರಲ್ಲ, ಅವ್ರನ್ನ ಇಲ್ಲಿ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ಕಾಂಟ್ರಾಕ್ಟ್ ವರ್ಕರನ್ನು MG ನರೇಗಾ ಅಂಡರಲ್ಲಿ ಬೆನಿಫಿಷರೀಸ್ ಆಗಿ ನಾವು ಕನ್ಸಿಡರ್ ಮಾಡಲ್ಲ. ಇದು ನೆನ್ಪಿಟ್ಕೊಳ್ಳಿ. ಇಷ್ಟೊತ್ತು ಡಿಸ್ಕಸ್ ಮಾಡಿರುವಂಥ ಇನ್ಫಾರ್ಮೇಷನು ಬೇಸಿಕ್ಸ್ ಏನು MG ನರೇಗಾ ಬಗ್ಗೆ ನಾವು ತಿಳ್ಕೊಬೇಕಲ್ಲ, ಇಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನು ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಕೆಲವೊಂದು ಡೈಮೆನ್ಷನ್ಸನ್ನು ನಾವು ಕವರ್ ಆದರೆ ಇವಾಗ ಫಂಡ್ ಖಾಲಿಯಾಗಿದೆ ಅಂತ ನಾವು ಇಶ್ಯೂವನ್ನು ನೋಡಿದ್ದೀವಿ. ಸೊ ಫಂಡ್ ಖಾಲಿಯಾಗೋಕ್ಕೆ ಮೇನ್ ಕಾರಣ ಏನಿರ್ಬೋದು ಅಂದರೆ, ಅವರು ಎಂಪ್ಲಾಯ್ಮೆಂಟನ್ನು ಜಾಸ್ತಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಈ ಪ್ರೋಗ್ರಾಮ್ ಅಡಿನಲ್ಲಿ ಆರ್ಟಿಫಿಷಿಯಲ್ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದೀರಿ ಅಂತ. ಲಾಜಿಕಲಿ ಥಿಂಕ್ ಮಾಡಿ ನೋಡಿದಾಗ ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ ಫಂಡ್ ಯಾಕೆ ಕಡಿಮೆ ಆಗಿದೆ ಅಂದಾಗ, ನಾವು COVID-19ನ ಒಂದು ಪ್ರಾಬ್ಲಮಿಂದಾಗಿ ಎಲ್ಲ ಮೈಗ್ರೆಂಟ್ ವರ್ಕರ್ಸ್ ಏನಿದ್ದಾರಲ್ಲ, ಅವರು ತಮ್ಮ ವಿಲೇಜ್ಗೆ ಹೋಗಿದ್ದಾರೆ. ಇದರಿಂದ ನಾವಲ್ಲಿ ಲೈವ್ಲಿಹುಡ್ಡನ್ನು ಅವ್ರದ್ದು ಎನ್ಶೋರ್ ಮಾಡೋದಕ್ಕೋಸ್ಕರ MG ನರೇಗಾನ ಕೈ ಹಿಡಿದಿರೋದು ಎಷ್ಟೋ ಜನಕ್ಕೆ ಈ ಒಂದು ಟೈಮಲ್ಲಿ. ಸೊ ಆ ನಿಟ್ಟಿನಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಹಲವಾರು ಪ್ರದೇಶಗಳಲ್ಲಿ ರೇನ್ಫಾಲ್ ಡಿಪೆಂಡೆನ್ಸಿ ಜಾಸ್ತಿ ಇರೋದ್ರಿಂದ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಏನಿದೆಲ್ಲ ಕಡಿಮೆ ಆಗಿದೆ. ಸೊ ಅದರಿಂದ ಅವ್ರು ಏನು ಮಾಡಬೇಕಾಗುತ್ತೆ, ಅವರ ಒಂದು ಲೈವ್ಲಿಹುಡ್ಗೋಸ್ಕರ ಅವರು MG ನರೇಗಾ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಇದರಿಂದಾಗಿ ಫಂಡು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ವೇ ಫಾರ್ವರ್ಡ್ ಅಥವಾ ಸೊಲ್ಯೂಷನ್ ವೇನಲ್ಲಿ ನಾವು ನೋಡೋದಾದರೆ, ಈ ಪ್ರೋಗ್ರಾಮ್ ಅಡಿನಲ್ಲಿ ನಾವು 100 days ಅಂತ ನೋಡ್ತೀವಲ್ಲ, ಈ 100 daysನ ಅವರು 150 days ಈ ಥರ ಇನ್ಕ್ರೀಸ್ ಮಾಡ್ಬೋದು. ವೇಜ್ ಕೊಡೋದು ಏನು ಕೊಡ್ತಾರಲ್ಲ ಅದನ್ನು ಸಹ ಅವರು ಇನ್ಕ್ರೀಸ್ ಮಾಡ್ಬೋದು. ಅಥವಾ ಅವರು ಒಂದು ಹೌಸ್ ಹೋಲ್ಡ್ಗೆ ಲಿಮಿಟ್ ಮಾಡಿದಾರಲ್ಲ, ಆ ಹೌಸ್ ಹೋಲ್ಡ್ ಲಿಮಿಟ್ ಮಾಡೋದನ್ನು ಒಂದು ಇಂಡಿವಿಜುವಲ್ಗೆ ಲಿಮಿಟ್ ಮಾಡ್ಬೋದು. ಸೊ ಇದರಿಂದ ಈ ಪ್ರೋಗ್ರಾಮನ್ನು ನಾವು ಲಿಮಿಟ್ ಏನಿರುತ್ತಲ್ಲ ಅದನ್ನು ಎಕ್ಸ್ಟೆಂಡ್ ಮಾಡೋದಾಗಲಿ ಅಥವಾ ಅಲೋಕೇಶನನ್ನು ಜಾಸ್ತಿ ಮಾಡೋದಾದರೆ ಫಂಡಿಂಗ್ ಇಶ್ಯೂಸ್ ಏನೂ ಬರಲ್ಲ. ಸೊ ಫಂಡು ಸಹ ಸ್ಟೇಟ್ ಗೌರ್ಮೆಂಟ್ ಅವರು ಎನ್ಶೋರ್ ಮಾಡ್ಬೋದು ಅನ್ನುವಂಥ ಸೊಲ್ಯೂಷನನ್ನು ನಾವು ಇಲ್ಲಿ ನೋಡ್ಬೋದು.
ಇಷ್ಟು ಇನ್ಫಾರ್ಮೇಷನ್ ನಿಮಗೆ MG ನರೇಗಾ ಬಗ್ಗೆ ಗೊತ್ತಿದ್ದರೆ ಸಫಿಷಿಯೆಂಟು ಸಾಕು. ಸೊ ನಿಮಗೆ ಕ್ವಶನ್ ಏನಂತಂದರೆ MG ನರೇಗಾ ಪ್ರೋಗ್ರಾಮು ಯಾವ ಮಿನಿಸ್ಟ್ರಿ ಅಂಡರ್ ಇದೆ, ಸೊ ಯಾವ ಮಿನಿಸ್ಟ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ಕ್ವಶನ್ ಏನಂತಂದರೆ ಕೋವಿಡ್-19 ಟೈಮಲ್ಲಿ ಏನು ಮೈಗ್ರೆಂಟ್ ವರ್ಕರ್ಸು ತಮ್ಮ ಹಳ್ಳಿಗೆ ಹೋಗಿದ್ದಾರಲ್ಲ, ಆವಾಗ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿರ್ತಾರೆ. ಆ ಪ್ರೋಗ್ರಾಮ್ ಯಾವ್ದು ಅನ್ನೋದನ್ನು ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ನೆಕ್ಸ್ಟ್ ಆರ್ಟಿಕಲ್ಲು ಟಾಪ್ ಆಫಿಷಿಯಲ್ಸ್ ಲಯಬಲ್ ಫಾರ್ ಸೇಲ್ ಆಫ್ ಟಾಕ್ಸಿಕ್ ಕ್ರ್ಯಾಕರ್ಸ್ ಸುಪ್ರೀಂ ಕೋರ್ಟ್. ಈ ಆರ್ಟಿಕಲನ್ನು UPSC ಸಿಲೆಬಸಲ್ಲಿ GS ಪೇಪರ್ 2 ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನಲ್ಲಿ ಕನ್ಸಿಡರ್ ಮಾಡ್ಬೋದು, ಮತ್ತು GS ಪೇಪರ್ 3ನಲ್ಲಿ ಎನ್ವಿರಾನ್ಮೆಂಟು ಮತ್ತು ಪೊಲ್ಯೂಷನ್ ಡಿಗ್ರೇಡೇಷನಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು KPSC ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3ನಲ್ಲಿ ಚಾಲೆಂಜಸ್ ಆ್ಯಂಡ್ ಇಶ್ಯೂಸ್ ಆಫ್ ಡೆವಲಪ್ಮೆಂಟ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿನಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಆರ್ಟಿಕಲಲ್ಲಿ ಕಂಟೆಕ್ಸ್ಟ್ ಏನಿದೆ ಅಂತ ನೋಡಿದಾಗ ಸುಪ್ರೀಂ ಕೋರ್ಟ್ ಅವರು ಒಂದು ಆರ್ಡರನ್ನು ಹೊರಡಿಸಿದ್ದಾರೆ. ಯಾರ್ಯಾರು ಟಾಪ್ ಆಫಿಷಿಯಲ್ಸ್ ಇದ್ದಾರಲ್ಲ, ಪೊಲೀಸಸ್ಸು, ಅಡ್ಮಿನಿಸ್ಟ್ರೇಟಿವಲ್ಲಿ ಯಾರು ಟಾಪ್ ಇರ್ತಾರಲ್ಲ, ಅವರು ಎಲ್ಲರೂ ಸಹ ಇವಾಗ ಬರುವಂಥ ಫೆಸ್ಟಿವಲ್ ದೀಪಾವಳಿನಲ್ಲಿ ಯಾರಾದರೂ ಫೈರ್ ಕ್ರ್ಯಾಕರ್ಸನ್ನು, ಯಾವುದಾದ್ರೂ ಸ್ಟೇಟಲ್ಲಿ ಫೈರ್ ಕ್ರ್ಯಾಕರ್ಸನ್ನು ಯೂಸ್ ಮಾಡಿದ್ರೆ ಈ ಆಫಿಷಿಯಲ್ಸ್ ಏನಿದಾರಲ್ಲ ಇವರೇ ರೆಸ್ಪಾನ್ಸಿಬಲ್ಲು ಅಂತ ಮೆನ್ಷನ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅವರು. ಯಾಕಂತಂದರೆ ಈ ಫೈರ್ ಕ್ರ್ಯಾಕನ್ನು ಯುಟಿಲೈಸ್ ಮಾಡೋದು ಬೇರೆಯವರ ಹೆಲ್ತ್ಗೆ ಹಾನಿ ಮಾಡುವಂತಿಲ್ಲ ಅಂತ ಒಂದು ಕನ್ಸರ್ನನ್ನು ಹೇಳಿದ್ದಾರೆ. ಇದಕ್ಕಿಂತ ಮುಂಚೆ ಫೈರ್ ಕ್ರ್ಯಾಕರ್ಸ್ ಮೇಲೆ ಏನೇನು ಆರ್ಡರನ್ನು ಸುಪ್ರೀಂ ಕೋರ್ಟ್ ಹೊರಡಿಸಿದ್ದಾರೆ ಮತ್ತು NGT ಅವರು ಕೆಲವೊಂದು ಇಶ್ಯೂಸನ್ನು ಅಡ್ರೆಸ್ ಮಾಡಿದ್ದಾರೆ ಇವಾಗ ಈ ಟೈಮಲ್ಲಿ, ಮತ್ತು ಈ ಫೈರ್ ಕ್ರ್ಯಾಕರ್ಸಿಂದ ಎನ್ವಿರಾನ್ಮೆಂಟಿಗೆ ಏನು ಹಾನಿ ಇದೆ, ಈ 3 ಪಾಯಿಂಟ್ಸನ್ನು ನಾವು ನೋಡಬೇಕು. ಸೊ ಬ್ಯಾಕ್ಗ್ರೌಂಡಲ್ಲಿ ಏನು ನೋಡ್ತಿದ್ದೀವಿ, ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ, NGT ಅವರ ಒಂದು ಕನ್ಸರ್ನ್ ಏನಿದೆ, ಮತ್ತು ಎನ್ವಿರಾನ್ಮೆಂಟಿಗೆ ಯಾವ ರೀತಿಯಾಗಿ ಈ ಕ್ರ್ಯಾಕರ್ಸ್ಗಳು ಹಾನಿ ಮಾಡುತ್ತೆ ಅನ್ನೋದನ್ನು ನಾವು ಇವತ್ತು ಕಂಪ್ಲೀಟಾಗಿ ರಿವೈಸ್ ಮಾಡೋಣ. ಸೊ ಏನಿದು ಫೈರ್ ಕ್ರ್ಯಾಕರ್ಸ್ ಮ್ಯಾಟ್ರು ಅಂತಂದಾಗ, ಸುಪ್ರೀಂ ಕೋರ್ಟ್ ಅವರು ಪಿಟಿಷನ್ನ ಆಧಾರದ ಮೇಲೆ 2017ನಲ್ಲಿ ಟಾಕ್ಸಿಕ್ ಕ್ರ್ಯಾಕರ್ಸನ್ನು ನಾವು ಯೂಸ್ ಮಾಡೋಂತಿಲ್ಲ ಅಥವಾ ಸೇಲ್ ಮಾಡೋಂತಿಲ್ಲ ಅಂತ ಬ್ಯಾನ್ ಮಾಡಿರ್ತಾರೆ. ಅದರಲ್ಲೂ ಫೆಸ್ಟಿವಲ್ ಟೈಮಲ್ಲಿ ನಾವು ಕ್ರಿಸ್ಮಸ್ಸು ಮತ್ತು ದೀಪಾವಳಿ ಸೆಲೆಬ್ರೇಷನ್ ಮಾಡೋದಕ್ಕೋಸ್ಕರ ಈ ಫೈರ್ ಕ್ರ್ಯಾಕರ್ಸನ್ನು ಯೂಸ್ ಮಾಡಲ್ಲ ಅಂತ ಬ್ಯಾನ್ ಮಾಡಿರ್ತಾರೆ. ಸೊ ಅವರು ಒಂದು ಸಾಲಿಡ್ ರೀಸನ್ ಏನು ಕೊಡ್ತಾರೆ ಅಂತಂದರೆ, ಯಾವಾಗ ನಾವು ಫೈರ್ ಕ್ರ್ಯಾಕರ್ಸನ್ನು ಯೂಸ್ ಮಾಡ್ತೀವಿ ಹೇಳಿ, ಫೆಸ್ಟಿವಲ್ ಟೈಮಲ್ಲಿ ಯೂಸ್ ಮಾಡ್ತಿದ್ದೀವಿ ಅಂತಂದಾಗ ಇದನ್ನು ನಾವು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನಲ್ಲಿ ಕನ್ಸಿಡರ್ ಮಾಡ್ಬೋದಲ್ವಾ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಸೊ ಇವಾಗ ರಿಲಿಜನ್ ಅಂಡರಲ್ಲಿ ನಾವು ಫೈರ್ ಕ್ರ್ಯಾಕರ್ಸನ್ನು ಯೂಸ್ ಮಾಡ್ತಿದ್ವಿ ಅಂದರೆ ಫೆಸ್ಟಿವಲ್ ಟೈಮಲ್ಲಿ ನಾವು ಫೈರ್ ಕ್ರ್ಯಾಕರ್ಸನ್ನು ಯೂಸ್ ಮಾಡೋದು ಪಾರ್ಟ್ ಆಫ್ ದ ರಿಲಿಜನ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಯಾವಾಗ ಈ ಫೈರ್ ಕ್ರ್ಯಾಕರ್ಸನ್ನು ಯೂಸ್ ಮಾಡೋದು ಒಬ್ಬರ ಲೈಫಿಗೆ ಹಾನಿ ಮಾಡುತ್ತೆ ಅಂದಾಗ ಇದನ್ನು ನಾವು ಆರ್ಟಿಕಲ್ 25ನಲ್ಲಿ ಅಥವಾ ಫ್ರೀಡಮ್ ಆಫ್ ರಿಲಿಜನಲ್ಲಿ ಪಾರ್ಟ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಫೈರ್ ಕ್ರ್ಯಾಕ್ ಮಾಡೋದನ್ನು ನಾವು ರಿಲಿಜಿಯಸ್ ಪಾರ್ಟಲ್ಲಿ ಪ್ರೊಟೆಕ್ಷನ್ ಸಿಗಲ್ಲ. ಸೊ ಯಾಕಂತಂದರೆ ಈ ಒಂದು ಆರ್ಟಿಕಲ್ 25 ಆರ್ಟಿಕಲ್ 21ಗೆ ರೆಸ್ಪಾನ್ಸಿಬಲ್ ಇದೆ. ಏನು ಆರ್ಟಿಕಲ್ 21 ಅಂತಂದರೆ ರೈಟ್ ಟು ಲೈಫ್. ಸೊ ಇವಾಗ ಮಾಡುವಂಥ ಒಂದು ಫೈರ್ ಕ್ರ್ಯಾಕ್ ಪ್ರಾಕ್ಟೀಸ್ ಏನಿದೆಯಲ್ಲ, ಯಾವುದೇ ಒಂದು ಲೈಫನ್ನು ತಗೊಳ್ಳೋ ಲೆವೆಲಿಗೆ ಅದು ಹಾನಿ ಮಾಡಬಾರ್ದು ಅನ್ನುವಂಥ ವಾದವನ್ನು ಸುಪ್ರೀಂ ಕೋರ್ಟ್ ಅವರು ಕ್ಲಿಯರ್ ಕಟ್ಟಾಗಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಸೊ ಫೈರ್ ಕ್ರ್ಯಾಕರ್ಸನ್ನು ಯೂಸ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಪ್ರೊಟೆಕ್ಷನ್ನು ಆರ್ಟಿಕಲ್ 25ನಲ್ಲಿ ಇಲ್ಲ ಅಂತ ಕ್ಲಿಯರ್ ಆಯಿತು. ಇನ್ನು NGT ಅವರು, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ಏನು ಹೇಳ್ತಿದ್ದಾರೆ, ಅವ್ರು ಯಾವ ರೀತಿಯಂಥ ಸ್ಟೆಪ್ಸ್ ಅಥವಾ ಸಜೆಷನನ್ನು ಕೊಡ್ತಿದ್ದಾರೆ ಈ ಇಶ್ಯೂ ಮೇಲೆ ಅಂತಂದರೆ, 2020ನಲ್ಲಿ ಅವ್ರು ಏನು ಹೇಳ್ತಾರೆ, ನಾವು ಇನ್ಮೇಲಿಂದ ಗ್ರೀನ್ ಕ್ರ್ಯಾಕರ್ಸನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ. ಗ್ರೀನ್ ಕ್ರ್ಯಾಕರ್ಸನ್ನು ಯೂಸ್ ಮಾಡೋದ್ರಿಂದ ನಾವೇನು ರಾ ಮಟೀರಿಯಲ್ಸ್ ಯೂಸ್ ಮಾಡಿರ್ತೀವಲ್ಲ ಅದು ತುಂಬ ಕೆಮಿಕಲ್ಸ್ ಇರಲ್ಲ. ಸೊ ಇದರಿಂದ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗಲ್ಲ. ಸೊ ಕೆಲವೊಂದು ಫೆಸ್ಟಿವಲ್ಸಲ್ಲಿ ನಾವು ಬರೀ ಗ್ರೀನ್ ಕ್ರ್ಯಾಕರ್ಸನ್ನು ಯೂಸ್ ಮಾಡಬೇಕು ಅಂತ NGT ಅವರು ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಒಂದು ಇಶ್ಯೂ ಅರೈಸ್ ಆಗುತ್ತೆ. ಯಾವ ರೀತಿಯಾದಂಥ ಇಶ್ಯೂ ಅಂತಂದರೆ, ಯಾರ್ಯಾರು ಫೈರ್ ಕ್ರ್ಯಾಕರ್ಸ್ ಅಂದರೆ ಟಾಕ್ಸಿಕ್ ಮಟೀರಿಯಲ್ ಇರುವಂಥ ಕ್ರ್ಯಾಕರ್ಸನ್ನು ಮೊದಲೆಲ್ಲ ಮಾಡ್ತಿದ್ರಲ್ಲ, ಈ ಫೈರ್ ಕ್ರ್ಯಾಕರ್ಸ್ ಮಾಡುವಂಥ ದೊಡ್ಡ ದೊಡ್ಡ ಬಿಸ್ನೆಸ್ ಹೋಲ್ಡರ್ಸ್ಗಳು ಅಥವಾ ಇಂಡಸ್ಟ್ರಿಯವ್ರು ಏನು ಮಾಡ್ತಾರೆ, ಈ ಒಂದು ಡಿಸಿಷನಿಂದ ಹಲವಾರು ಜನರ ಲೈವ್ಲಿಹುಡ್ ಹೋಗುತ್ತೆ ಅಂತ ವಾದ ಮಾಡ್ತಾರೆ. ಯಾರು ಹೇಳಿ, ಬಿಸ್ನೆಸ್ ಹೋಲ್ಡರ್ಸು. ಈ ಬಿಸ್ನೆಸ್ ಹೋಲ್ಡರ್ಸ್ ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡ್ತಾರೆ ಅಥವಾ ಈ ಇಶ್ಯೂನ ವಿಷಯವಾಗಿ ಚಾಲೆಂಜ್ ಮಾಡ್ತಾರೆ. ಸೊ ಆ ಒಂದು ಚಾಲೆಂಜನ್ನು ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಅವರು ಸ್ಕ್ವಾಶ್ ಮಾಡ್ತಾರೆ. ಸೊ ಆಲ್ರೆಡಿ ಅವ್ರು ಮೊದಲೇ ಬ್ಯಾನ್ ಮಾಡಿರ್ತಾರೆ. ಈ NGT ಇಶ್ಯೂ ಬಂದಾಗೂ ಸಹ ಅದನ್ನು ಆರಾಮಾಗಿ ಡಿಲೀಟ್ ಮಾಡಿಬಿಡ್ತಾರೆ ಅಥವಾ ಸ್ಕ್ವಾಶ್ ಮಾಡ್ತಾರೆ ಬಿಸ್ನೆಸ್ ಹೋಲ್ಡರ್ಸು. ಇವಾಗ NGT ಅವರು ಒಂದು ಆರ್ಗ್ಯುಮೆಂಟ್ ಕೊಡ್ತಾರೆ ಅಥವಾ ಒಂದು ಪಾಯಿಂಟನ್ನು ಹೇಳ್ತಾರೆ, ಏನಂದರೆ ರೈಟ್ ಟು ಬಿಸ್ನೆಸ್ ಅನ್ನೋದು ಆಬ್ಸಲ್ಯೂಟ್ ಅಲ್ಲ, ಅದನ್ನು ಸಿಚುವೇಶನ್ ತಕ್ಕಂಗೆ ಅಥವಾ ಯಾವ ರೀತಿ ಡಿಮ್ಯಾಂಡ್ ಇರುತ್ತೆ ಅದ್ರ ತಕ್ಕಂಗೆ ನಾವು ಅದನ್ನು ಚೇಂಜ್ ಮಾಡ್ಬೋದು ಅಂತ NGT ಅವರು ಆರ್ಗ್ಯೂ ಮಾಡ್ತಾರೆ. ನಿಮಗೊಂದು ಕ್ವಶನ್ ಏನಂತಂದರೆ, ರೈಟ್ ಟು ಬಿಸ್ನೆಸ್ ಅನ್ನೋದು
ಯಾವ ಆರ್ಟಿಕಲಲ್ಲಿ ನೋಡ್ತೀವಿ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅಷ್ಟೇ ಅಲ್ಲದೆ ಏರ್ ಕ್ವಾಲಿಟಿಯನ್ನು ಡಿಮಿನಿಷ್ ಮಾಡೋದಾಗಲಿ ಅಥವಾ ನಾಯ್ಸ್ ಪೊಲ್ಯೂಷನ್ ನಾರ್ಮ್ಸ್ ಏನಿದೆಯಲ್ಲ ಅದನ್ನು ವಯೋಲೇಟ್ ಮಾಡುವಂಥ ರೈಟ್ಸು ಇಲ್ಲವೇ ಇಲ್ಲ ಅಂತ ಆರ್ಗ್ಯುಮೆಂಟನ್ನು ಪ್ರಾಪರಾಗಿ NGT ಅವ್ರು ಕೊಡ್ತಾರೆ. ಇನ್ನು ಎನ್ವಿರಾನ್ಮೆಂಟಿಗೆ ಯಾವ ರೀತಿಯಾದಂಥ ಹಾರ್ಮ್ ಮಾಡುತ್ತೆ ಅಂತ ನೋಡಿದಾಗ ಇದನ್ನು ಕೆಮಿಕಲ್ ಕಂಪೌಂಡ್ಸಿಂದ ಮಾಡಿರ್ತಾರಲ್ವ. ಕೆಮಿಕಲ್ ಕಂಪೌಂಡ್ಸಲ್ಲಿ ಯಾವ್ಯಾವ ಇರುತ್ತೆ ಮೇಜರಾಗಿ ಅಂತಂದಾಗ ಲೆಡ್ಡನ್ನು ನೋಡ್ತೀವಿ, ಸೋಡಿಯಂ, ಅಷ್ಟೇ ಅಲ್ಲದೆ ಆಕ್ಸೈಡ್ಸ್ ಆಫ್ ಸಲ್ಫರ್ ಮತ್ತು ನೈಟ್ರೋಜನು ಸಹ ಇರುತ್ತೆ. ಇವೆಲ್ಲ ಮೇಜರ್ ಪೊಲ್ಯೂಟೆಂಟ್ಸ್ಗಳು. ಇದರಲ್ಲಿ ಕ್ಯಾಡ್ಮಿಯಮೂ ಸಹ ಇರುತ್ತೆ. ಇದರಿಂದ ಮೇಜರಾಗಿ ಯಾವ ರೀತಿ ಅಂತ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತಂದರೆ ಶ್ವಾಸಕಾಂಗದ ಸಂಬಂಧಪಟ್ಟಂಥ ತೊಂದರೆಗಳು, ಅಂದರೆ ರೆಸ್ಪಿರೇಟರಿ ಟ್ರ್ಯಾಕ್ಟಿಗೆ ರಿಲೇಟೆಡ್ ಇರುವಂಥ ಪ್ರಾಬ್ಲಮ್ಸ್ಗಳು ಅರೈಸ್ ಆಗ್ತವೆ. ಜೊತೆಗೆ ಇವಾಗ ಕೆಲವೊಂದು ಕಂಪೌಂಡ್ಗಳು, ಫಾರ್ ಎಕ್ಸಾಂಪಲ್ ಇವಾಗ ಕ್ಯಾಡ್ಮಿಯಮ್ ಅಂತ ನೋಡ್ಬೋದು. ಈ ಕ್ಯಾಡ್ಮಿಯಮ್ ನಮ್ಮ ದೇಹದಲ್ಲಿ ಏನು ಬ್ಲಡ್ ಇರುತ್ತಲ್ಲ ಆ ಬ್ಲಡ್ಡಲ್ಲಿರುವಂಥ ಹಿಮೋಗ್ಲೋಬಿನ್ಗೆ ಅಟ್ಯಾಕ್ ಆಗುತ್ತೆ. ಅದರಿಂದ ಹಿಮೋಗ್ಲೋಬಿನ್ಗೆ ಎಷ್ಟು ಆಕ್ಸಿಜನ್ ಕ್ಯಾರಿ ಮಾಡೋಂಥ ಕೆಪಾಸಿಟಿ ಇರುತ್ತಲ್ಲ ಅದು ಆಟೋಮೆಟಿಕ್ಕಾಗಿ ರೆಡ್ಯೂಸ್ ಆಗುತ್ತೆ. ಸೊ ಇದರಿಂದ ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಹ್ಯೂಜ್ ಹಾರ್ಮ್ ಆಗುತ್ತೆ. ಇನ್ನು ಕೆಲವೊಂದು ಮೆಟಲ್ಸ್ಗಳಂತೂ ಡೈರೆಕ್ಟಾಗಿ ನರ್ವಸ್ ಸಿಸ್ಟಮ್ಗೆ ಅಟ್ಯಾಕ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಇವಾಗ ಲೆಡ್ ಇದು ಸಹ ಮೇಜರ್ ಪೊಲ್ಯೂಟೆಂಟ್ ಅಂತ ಹೇಳಾಗುತ್ತೆ. ಸೊ ಇಷ್ಟೆಲ್ಲ ಕೆಮಿಕಲ್ ಕಂಪೌಂಡ್ಗಳನ್ನು ಫೈರ್ ಕ್ರ್ಯಾಕರ್ಸಲ್ಲಿ ಯೂಸ್ ಮಾಡೋದ್ರಿಂದ ಡೈರೆಕ್ಟಾಗಿ ಹೆಲ್ತ್ಗೆ ಹಾರ್ಮ್ ಆಗ್ತಾ ಇದೆ. ಜೊತೆಗೆ ಏರ್ ಕ್ವಾಲಿಟಿನೂ ಸಹ ಡಿಮಿನಿಷ್ ಆಗುತ್ತೆ. ಫೈರ್ ಕ್ರ್ಯಾಕರ್ಸನ್ನು ಯೂಸ್ ಮಾಡಿದ ಮೇಲೆ ಡಸ್ಟ್ ಪಾರ್ಟಿಕಲ್ಗಳು ಅಟ್ಮಾಸ್ಫಿಯರಲ್ಲಿ ತುಂಬ ಹೊತ್ತಿರುತ್ತೆ. ಸೊ ಇದರಿಂದ ಗ್ಲೋಬಲ್ ಟೆಂಪ್ರೇಚರು ವೇರಿಯೇಷನ್ ಆಗುತ್ತೆ, ಕ್ಲೈಮೇಟ್ ಚೇಂಜ್ಗೆ ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನಾಯ್ಸ್ ಪೊಲ್ಯೂಷನಿಂದ ಏನು ವನ್ಯಜೀವಿಗಳ ಒಂದು ಲೈಫ್ ಸ್ಟೈಲ್ ಇರುತ್ತಲ್ಲ ಅದಕ್ಕೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದರಿಂದ ನಾವು ಫೈರ್ ಕ್ರ್ಯಾಕರ್ಸನ್ನು ಅವಾಯ್ಡ್ ಮಾಡೋದು ಅತಿ ಉತ್ತಮ. ಇದರ ಬದಲಾಗಿ ನಾವು ಗ್ರೀನ್ ಕ್ರ್ಯಾಕರ್ಸನ್ನು ಯೂಸ್ ಮಾಡೋದು ಅತಿ ಉತ್ತಮ. ಈ ಒಂದು ಇಶ್ಯೂನಲ್ಲಿಯೇ ಸುಪ್ರೀಂ ಕೋರ್ಟ್ ಅವರು ಒಂದು ಕೆಮಿಕಲ್ ಕಂಪೌಂಡನ್ನು ಎಂಫಸೈಸ್ ಮಾಡಿದ್ದಾರೆ. ಅದು ಯಾವುದಂತಂದರೆ ಬೇರಿಯಮ್. ಸೊ ಬೇರಿಯಮ್ ಕಂಪೌಂಡನ್ನು ಫೈರ್ ಕ್ರ್ಯಾಕರ್ಸಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಒಂದು ಸೌಂಡ್ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ, ಇನ್ನೊಂದು ಗ್ರೀನ್ ಕಲರೇಷನ್ ಬರೋದಕ್ಕೋಸ್ಕರ. ಇದು ಲೂಸ್ ಮಟೀರಿಯಲ್ ಸಿಗುತ್ತೆ, ಇದು ಭಾಳ ಚೀಪ್ ಇರೋದ್ರಿಂದ ಇದನ್ನೇ ಯೂಸ್ ಮಾಡ್ಕೋತಾರೆ. ನಮಗೆ ಬೇರಿಯಮ್ಗಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಹೆಲ್ತ್ಗಾಗ್ಬೋದು ಅಥವಾ ನೇಚರ್ಗಾಗ್ಬೋದು ಯಾವುದೇ ರೀತಿಯಾದಂಥ ಎವಿಡೆನ್ಸ್ ಅಥವಾ ರಿಸರ್ಚ್ ಇಲ್ಲ. ಬೇರೆ ಕೆಮಿಕಲ್ ಕಂಪೌಂಡ್ಸ್ ಏನೇನಾಗುತ್ತೆ ನಮಗೆ ಅಂತ ಗೊತ್ತು, ಆದರೆ ಬೇರಿಯಮ್ ಬಗ್ಗೆ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಅವರು ಈ ಇಶ್ಯೂನು ಸಹ ಅಡ್ರೆಸ್ ಮಾಡೋದಕ್ಕೋಸ್ಕರ ಬ್ಯಾನಿಂಗಲ್ಲಿ ಒಂದು ಕನ್ಸರ್ನ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಇದಕ್ಕೆ ಸಪೋರ್ಟ್ ಆಗೋ ಥರ ಇನ್ನೊಂದು ಪಾಯಿಂಟ್ ಅಂದರೆ ಇವಾಗ ಯಾವುದೇ ಫೈರ್ ಕ್ರ್ಯಾಕರ್ಸನ್ನು ತಂದಾಗ ಅದರ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರಲ್ಲ, ಎಕ್ಸ್ಪೈರಿ ಡೇಟ್ ಇರಲ್ಲ. ಇದರಿಂದ ಈ ಬೇರಿಯಮ್ ಯಾವ ರೀತಿ ರಿಯಾಕ್ಟಿವಿಟಿ ಇರುತ್ತೆ, ಅದಕ್ಕೆ ಏನಾದರೂ ಟೈಮ್ ಬೌಂಡ್ ಇದೆನಾ ಅನ್ನೋದು ನಮಗೆ ಸರಿಯಾದಂಥ ಎವಿಡೆನ್ಸ್ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಬೇರಿಯಮ್ನ ಅಥವಾ ಬೇರಿಯಮ್ ನೈಟ್ರೇಟ್ ಅಂತ ಸ್ಪೆಸಿಫಿಕಲಿ ಮೆನ್ಷನ್ ಮಾಡ್ಬೋದು. ಬೇರಿಯಮ್ ನೈಟ್ರೇಟೇ ನಮಗೆ ಸೌಂಡು ಮತ್ತು ಗ್ರೀನ್ ಕಲರನ್ನು ಕೊಡುತ್ತೆ. ಇದು KPSCನಲ್ಲಿ ಅಥವಾ ಯಾವುದಾದ್ರೂ ಸ್ಟೇಟ್ ಎಕ್ಸಾಮ್ನಲ್ಲಿ ಬೇರಿಯಮ್ ನೈಟ್ರೇಟ್ ಬಗ್ಗೆ ಕೇಳ್ಬೋದು ಒಂದು ಸ್ಟೇಟ್ಮೆಂಟ್ ಬೇಸ್ ಮೇಲೆ. ಅಂದರೆ ಫೈರ್ ಕ್ರ್ಯಾಕರ್ಸಲ್ಲಿ ಗ್ರೀನ್ ಕಲರೇಷನು ಮತ್ತು ಸೌಂಡ್ ಬರೋದಕ್ಕೋಸ್ಕರ ಯಾವ ಒಂದು ಕೆಮಿಕಲ್ ಕಂಪೌಂಡನ್ನು ಯೂಸ್ ಮಾಡ್ತಾರೆ ಅಂದಾಗ ಬೇರಿಯಮ್ ನೈಟ್ರೇಟ್ ಅಂತ ಮಾರ್ಕ್ ಮಾಡ್ಬೋದು. ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಫೈರ್ ಕ್ರ್ಯಾಕರ್ಸ್ ಬಗ್ಗೆ ತಿಳಿದಿದ್ದರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್, ಕೋರ್ ಸೆಕ್ಟರ್ ಗ್ರೋತ್ ಡಿಕ್ಲರೇಟೆಡ್ ಟು 7 month ಲೋ ಆಫ್ 4.4% ಇನ್ ಸೆಪ್ಟೆಂಬರ್. ಈ ಆರ್ಟಿಕಲನ್ನು GS ಪೇಪರ್ 3ನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಇದು UPSC ಸಿಲೆಬಸ್ಸಲ್ಲಿ, ಹಾಗೂ KPSC ಸಿಲೆಬಸ್ಸಲ್ಲಿ GS ಪೇಪರ್ 1ನಲ್ಲಿ ಇಂಡಿಯನ್ ಎಕಾನಮಿಗೆ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡೋದಾದರೆ ಕೋರ್ ಸೆಕ್ಟರ್ನ ಗ್ರೋತ್ ಏನಿದೆಯಲ್ಲ ಅದು ಡಿಕ್ರೀಸ್ ಆಗಿದೆ ಸೆಪ್ಟೆಂಬರ್ ಮಂತಲ್ಲಿ ಅಂತ ಹೇಳಿದ್ದಾರೆ. ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿಯಾಗಿ ಈ ಆರ್ಟಿಕಲ್ ಹೆಲ್ಪ್ ಆಗುತ್ತೆ ಅಂತಂದರೆ, ಪ್ರಿಲಿಮ್ಸಲ್ಲಿ ಬೇಕಾದಾಗ ಕೋರ್ ಇಂಡಸ್ಟ್ರೀಸ್ಗಳು ಯಾವ್ಯಾವ ಇದ್ದಾವೆ, 8 ಕೋರ್ ಇಂಡಸ್ಟ್ರೀಸ್ಗಳಿದ್ದಾವೆ. ಆ 8 ಕೋರ್ ಇಂಡಸ್ಟ್ರೀಸ್ಗಳು ನಮಗೆ ಬೇಕು. ಒಂದು ನೆಕ್ಸ್ಟು ಈ ಒಂದು ಕೋರ್ ಇಂಡಸ್ಟ್ರೀಸ್ಗಳ ವೇಟೇಜ್ ಏನಿದೆ ಅನ್ನೋದು ನಾವು ನೋಡಬೇಕಾಗುತ್ತೆ. ಸೊ ವೇಟೇಜ್ ಅಂತಂದರೆ ಕಾಂಟ್ರಿಬ್ಯೂಷನ್. ಸೊ ಯಾವ್ಯಾವ ಇಂಡಸ್ಟ್ರೀಸು ಹೈಯೆಸ್ಟ್ ವೇಟೇಜು, ನೆಕ್ಸ್ಟ್ ಕಡಿಮೆ ಯಾವುದು, ಅದೊಂಥರ ಕಂಪ್ಲೀಟ್ 8 ಆರ್ಡರ್ಗಳನ್ನು ನಾವು ನೋಡಬೇಕು. ಒಂದು ಇನ್ನು ಈ ಒಂದು ಕೋರ್ ಇಂಡಸ್ಟ್ರೀಸ್ ಗ್ರೋತ್ ಇಂಡೆಕ್ಸ್ನ ಯಾರು ರಿಲೀಸ್ ಮಾಡ್ತಾರಲ್ಲ, ಇಂಡೆಕ್ಸ್ನ ರಿಲೀಸ್ ಮಾಡೋರು ಯಾರು ಅನ್ನೋದು ನಮಗೆ ಪ್ರಿಲಿಮ್ಸ್ ಪಾಯಿಂಟು ಇಂಪಾರ್ಟೆಂಟ್. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಯಾಕೆ ಡಿಕ್ರೀಸ್ ಆಗಿದೆ ಅನ್ನೋದು ನೋಡಬೇಕು. ಅಂದರೆ ಕರೆಂಟ್ ಇಶ್ಯೂಸಲ್ಲಿ ಏನಿದೆ ಅಂತ ಆ ಪಾಯಿಂಟನ್ನ ತಿಳ್ಕೊಂಡ್ರೆ ಸಾಕಾಗುತ್ತೆ. ಸೊ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಕೋರ್ ಸೆಕ್ಟರ್ ಗ್ರೋತು ಡಿಮಿನಿಷ್ ಆಗಿದೆ. ಈ ರಿಪೋರ್ಟನ್ನು ಯಾರು ರೆಡಿ ಮಾಡಿದ್ದಾರೆ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಇದು ಇಂಪಾರ್ಟೆಂಟ್ ನಮಗೆ. ಇದನ್ನು ಶಾರ್ಟ್ ಫಾರ್ಮಲ್ಲಿ DPIIT ಅಂತಲೂ ಸಹ ಕರೀಲಾಗುತ್ತೆ. ಇನ್ನು ಕೋರ್ ಸೆಕ್ಟರಲ್ಲಿ ಯಾವ್ಯಾವ ಇಂಡಸ್ಟ್ರೀಸ್ಗಳಿದ್ದಾವೆ ಅನ್ನೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಲ್ಲಿ ವೆರಿ ಇಂಪಾರ್ಟೆಂಟ್. 8 ಸೆಕ್ಟರ್ಗಳನ್ನು ಯಾವ ರೀತಿಯಾಗಿ ನೀವು ನೆನ್ಪಿಟ್ಕೋಬೋದು ಅಂತಂದರೆ CCC ಫ್ರೆಂಡ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಫ್ರೆಂಡ್ಸಲ್ಲಿ D ಇಲ್ಲ, ಇಲ್ಲಿ ಜಸ್ಟ್ ಫ್ರೆಂಡ್ಸ್ ಅಂತ ಪ್ರೊನೌನ್ಸಿಯೇಷನ್ ಸ್ವಲ್ಪ ಸೇಮ್ ಬರುತ್ತಲ್ಲ, ಸೊ ಹಾಗಾಗಿ ಫ್ರೆಂಡ್ಸ್ ಅಂತ ನೆನ್ಪಿಟ್ಕೊಂಡಾಗ 3
ಸಿ ಅಂತಂದರೆ ಇದರಲ್ಲಿ ಕೋಲ್ ಇದೆ, ಕ್ರೂಡ್ ಆಯಿಲ್ ಇದೆ ಮತ್ತು ಸಿಮೆಂಟ್ ಇದೆ. ಈ ಮೂರು ಸಿನಲ್ಲಿ ಕವರ್ ಆಯಿತು. ಇನ್ನು ಫ್ರೆಂಡ್ಸಲ್ಲಿ ಯಾವ್ಯಾವ ನೋಡ್ಬೋದು ಅಂತಂದರೆ ಎಫ್ ಅಂದಾಗ ಫರ್ಟಿಲೈಸರ್ ಬರುತ್ತೆ, ಆರ್ ಅಂದಾಗ ರಿಫೈನರಿ, ಇನ್ನು ಇ ಅಂದಾಗ ಎಲೆಕ್ಟ್ರಿಸಿಟಿ ಇದೆ, ಎನ್ ಅಂದರೆ ನ್ಯಾಚುರಲ್ ಗ್ಯಾಸು, ಎಸ್ ಅಂದರೆ ಸ್ಟೀಲ್. ಸೊ CCC ಫ್ರೆಂಡ್ಸ್ ಇದು ಕೋಡ್ ವರ್ಡ್ ಥರ ನಿಮ್ಮ ಮೊದಲು ಒಂದು ಸರ್ತಿ ನೋಡ್ಕೊಂಡಾಗ ಈಸಿಯಾಗಿ ಯಾವುದೂ ಮಿಸ್ ಆಗಲ್ಲ. ಯಾಕೆಂದರೆ ಸಮ್ಟೈಮ್ಸ್ ಎಕ್ಸಾಮಲ್ಲಿ ನಮ್ಗೆ ಕನ್ಫ್ಯೂಷನ್ ಆಗ್ತಿರುತ್ತೆ. ತುಂಬ ಸರ್ತಿ ಈ ಫರ್ಟಿಲೈಸರ್ ನಾವು ಕನ್ಫ್ಯೂಸ್ ಮಾಡ್ಕೊತೀವಿ, ಫರ್ಟಿಲೈಸರ್ ಇಲ್ಲ ಅಂದ್ಕೊಂಡಿರ್ತೀವಿ, ಫರ್ಟಿಲೈಸರು ಸಹ ಇದರಲ್ಲಿ ಇದೆ. ಮೇಜರಾಗಿ ಕೋಲು ಮತ್ತು ಕ್ರೂಡ್ ಆಯಿಲ್ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಫರ್ಟಿಲೈಸರ್ ಜೊತೆಗೆ ನಮಗೆ ಸಿಮೆಂಟು ಕನ್ಫ್ಯೂಷನ್ ಆಗ್ತಿರುತ್ತೆ, ಸ್ಟೀಲು ಕನ್ಫ್ಯೂಷನ್ ಆಗ್ತಿರುತ್ತೆ. ಸೊ ಈ ರೀತಿ ಕ್ವಶನ್ಸ್ಗಳನ್ನ ನಾವು ಯಾವತ್ತೂ ಒಂದು ಕೋಡ್ ವರ್ಡ್ ಮಾಡಿಟ್ಕೊಂಡ್ರೆ ಎಕ್ಸಾಮಿನೇಷನಲ್ಲಿ ಈ ಕ್ವಶನ್ ಬಂದಾಗ ಟೈಮ್ ವೇಸ್ಟ್ ಆಗಲ್ಲ. ಸೊ ಇದರಿಂದ ನಾವು ಆ ಟೈಮ್ನ ಬೇರೆ ಕ್ವಶನ್ಗೆ ಇನ್ವೆಸ್ಟ್ ಮಾಡ್ಬೋದು. ಇನ್ನು ಕೋರ್ ಇಂಡಸ್ಟ್ರೀಸ್ ವೇಟೇಜ್ ಮೇಲೆ ಯಾವ ರೀತಿ ಕ್ವಶನ್ ಬರುತ್ತೆ ಅಂದರೆ ಹೈಯೆಸ್ಟ್ ವೇಟೇಜ್ ಯಾವುದಿದೆ ಅಂತ ಜನರಲಾಗಿ ಕೇಳ್ಬೋದು ಕೋರ್ ಇಂಡಸ್ಟ್ರೀಸ್ನಲ್ಲಿ, ಅಥವಾ ಕೊಟ್ಟಿರುವಂಥ ಇಂಡಸ್ಟ್ರೀಸ್ಗಳಲ್ಲಿ ಹೈಯೆಸ್ಟ್ ವೇಟೇಜ್ ಯಾವುದಿದೆ ಅಂತ ಈ ಥರ ಕೇಳ್ತಾರೆ. ನಮಗೆಲ್ಲ ಇಂಡಸ್ಟ್ರೀಸ್ಗಳನ್ನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಈ ಕೋರ್ ಇಂಡಸ್ಟ್ರೀಸ್ ವೆರಿ ಇಂಪಾರ್ಟೆಂಟು. ಸೊ ಹಾಗಾಗಿ ಇದನ್ನು ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿ. ಇದರಲ್ಲಿ ಹೈಯೆಸ್ಟ್ ಫಸ್ಟ್ ಯಾವುದಿದೆ ಅಂತಂದರೆ ರಿಫೈನರಿಯನ್ನು ಹೈಯೆಸ್ಟ್ ನೋಡ್ತೀವಿ. ರಿಫೈನರಿ ಪ್ರಾಡಕ್ಟ್ಸು ಹೈಯೆಸ್ಟ್ ಪ್ರೊಡಕ್ಷನನ್ನು ತೋರಿಸುತ್ತೆ. ಸೆಕೆಂಡು ಎಲೆಕ್ಟ್ರಿಸಿಟಿಗೆ ಹೋಗುತ್ತೆ, ಎಲೆಕ್ಟ್ರಿಸಿಟಿ ಸೆಕೆಂಡ್ ಪ್ರೊಡಕ್ಷನು. ಮೂರನೇದು ಸ್ಟೀಲ್ ಅಂತ ಕನ್ಸಿಡರ್ ಮಾಡ್ತಾರೆ. ನಾಲ್ಕನೇದು ಕೋಲು. ನಾವು ಕೋಲ್ ಅಂದ್ಕೊಂಡಿರ್ತೀವಿ ಎಷ್ಟೋ ಸರ್ತಿ ಫಸ್ಟು, ಆದರೆ ಕೋಲ್ ಇರೋದು ಫೋರ್ತು. ಫಿಫ್ತು ಕ್ರೂಡ್ ಆಯಿಲ್ ಇದೆ. ಕ್ರೂಡ್ ಆಯಿಲ್ ಆದಮೇಲೆ ನಾವು ನ್ಯಾಚುರಲ್ ಗ್ಯಾಸಸನ್ನು ನೋಡ್ಬೋದು. ನ್ಯಾಚುರಲ್ ಗ್ಯಾಸಸ್ಸು ಸಿಕ್ಸ್ತಲ್ಲಿ ಬರುತ್ತೆ. ನೆಕ್ಸ್ಟ್ ಬರೋದು ಸಿಮೆಂಟು ಸೆವೆಂತ್ ಬರುತ್ತೆ. ಫರ್ಟಿಲೈಸರ್ ಲೀಸ್ಟು ಒಂದು 2 ಸರ್ತಿ ಇದನ್ನು ನೋಡ್ಕೊಳ್ಳಿ, ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ, ಅದು ಫೆಮಿಲಿಯರ್ ಆಗಿಬಿಡುತ್ತೆ. ಇನ್ನು ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರುವಂಥ ಒಂದು ಕಾನ್ಸೆಪ್ಟ್ ಅಂದರೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಒಂದು ಪಾಯಿಂಟ್ ಯೂಸ್ ಮಾಡ್ಕೋಬೋದು. ಅಂದರೆ ಯಾಕೆ ನಾವು ಈ ಕೋರ್ ಇಂಡಸ್ಟ್ರೀಸ್ ಗ್ರೋತ್ ಡಿಕ್ರೀಸ್ ಆಗೋದನ್ನು ನೋಡ್ತೀವಿ ಅಂತಂದರೆ ಮೇಜರಾಗಿ ಮೈನಿಂಗ್ ಇಂಡಸ್ಟ್ರೀಸಲ್ಲಿ ಅಥವಾ ಮೈನಿಂಗ್ ಆ್ಯಕ್ಟಿವಿಟಿನಲ್ಲಿ ಹಿಟ್ ಆಗಿದೆ. ಸೊ ಇದಕ್ಕೆ ಕಾರಣ ಏನಂತಂದರೆ ರೈನ್ಫಾಲ್ ಜಾಸ್ತಿ ಆಗಿದೆ, ಇದರಿಂದ ಮೈನಿಂಗ್ ಆ್ಯಕ್ಟಿವಿಟಿ ನಡೀತಿಲ್ಲ. ಇಂಡಸ್ಟ್ರೀಸ್ಗೆ ಬೇಕಾಗಿರುವಂಥ ಏನು ರಾ ಮಟೀರಿಯಲ್ಸ್ ಇದೆಯಲ್ಲ ಅದು ಸಹ ಸಿಗ್ತಿಲ್ಲ. ಇದರಿಂದ ನಾವೇನು ನೋಡ್ಬೋದು, ಇಂಡಸ್ಟ್ರೀಸ್ಗೆ ಸಪ್ಲೈನೇ ಇಲ್ಲ ರಾ ಮಟೀರಿಯಲ್ಸ್ ಅಂತಂದರೆ ಅದ್ರ ಪ್ರೊಡಕ್ಷನ್ನು ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ. ಈ ಒಂದು ಸಿಚುವೇಷನಲ್ಲಿ ಕೋರ್ ಇಂಡಸ್ಟ್ರೀಸ್ ಗ್ರೋತ್ ಡಿಮಿನಿಷ್ ಆಗಿದೆ ಅಂತ ಒಂದು ರೀಸನ್ ಕೊಡ್ಬೋದು. ಇನ್ನೊಂದು ರೀಸನ್ ಅಂತಂದರೆ ನಾವು 2-3 ಡೇಸ್ ಬ್ಯಾಕಲ್ಲೇ ಕೋಲ್ಗೆ ರಿಲೇಟೆಡ್ ಇರುವಂಥ ಇಶ್ಯೂನ ನೋಡಿದ್ವಿ, ಕೋಲ್ ಕ್ರಂಚ್ ಆಗ್ತಾ ಇದೆ ಅಂತ. ಈ ಕೋಲ್ ಕ್ರಂಚಲ್ಲಿ ನಾವು 3 ಇಶ್ಯೂಸನ್ನು ಅಡ್ರೆಸ್ ಮಾಡಿದ್ವಿ. 3 ಇಶ್ಯೂಸಲ್ಲಿ ಯಾವ್ಯಾವ ಅಂತಂದಾಗ ಈ ಒಂದು ಡಿಮ್ಯಾಂಡ್ ಮತ್ತು ಸಪ್ಲೈ ಗ್ಯಾಪ್ ಏನಿದೆಯಲ್ಲ ಇದಕ್ಕೆ ಮೇಜರ್ ಕಾರಣ ಅಂತಂದರೆ ರೈನ್ಫಾಲ್ ಅಂತ ನೋಡಿದ್ವಿ. ಒಂದು ರೇನಿಂದಾಗಿ ಈ ಸಪ್ಲೈ ಎಷ್ಟಾಗಬೇಕಾಗಿದೆ ಅಷ್ಟಾಗಿಲ್ಲ. ಇನ್ನೊಂದು ಆಮೇಲೆ ನಮಗೆ ಕೋಲ್ ರಿಸರ್ವ್ಸೇ ಇಲ್ಲ, ಕೋಲ್ ರಿಸರ್ವ್ಸ್ ಕಡಿಮೆ ಆಗಿರೋದ್ರಿಂದನೂ ಈ ಒಂದು ಕೋಲ್ ಇಂಡಸ್ಟ್ರೀಸ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯಲ್ಲ ಅದನ್ನು ಸಹ ಸಿಗ್ತಿಲ್ಲ ಅನ್ನೋವಂಥ 2ನೇ ಪಾಯಿಂಟು. ಇನ್ನೊಂದು ಈ ಪ್ಯಾಂಡಮಿಕ್ ಆದಮೇಲೆ ಇಕನಾಮಿಕ್ ಆ್ಯಕ್ಟಿವಿಟೀಸ್ ಏನಿದಾವಲ್ಲ ಅದು ತುಂಬ ಫಾಸ್ಟಾಗಿ ಸ್ಟಾರ್ಟ್ ಆಗ್ತಿದೆ, ಇಮಿಡಿಯೇಟ್ ಚೇಂಜ್ ಆಗಿದೆ. ಇದರಿಂದ ಡಿಮ್ಯಾಂಡು ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗಿದೆ. ಇದರಿಂದ ಬೇಕಾಗಿರುವಂಥ ಸಪ್ಲೈ ಏನಿದೆಯಲ್ಲ ಅದು ಸಿಗ್ತಾ ಇಲ್ಲ ಸರಿಯಾಗಿ ಯಾವುದೇ ಇಂಡಸ್ಟ್ರೀಸ್ಗೂ. ಸೊ ಒಟ್ಟಾರೆಯಾಗಿ ಕೋರ್ ಇಂಡಸ್ಟ್ರೀಸ್ ಒಂದು ಗ್ರೋತ್ ಡಿಮಿನಿಷ್ ಆಗೋದಕ್ಕೋಸ್ಕರ ಒಂದು ಡೈಮೆನ್ಷನ್ ನಮಗೆ ಈ ಆರ್ಟಿಕಲಿಂದ ಸಿಕ್ಕಂಗಾಯಿತು. ಸೊ ಈ ರೀತಿಯಾಗಿ ಒಂದೊಂದು ಆರ್ಟಿಕಲಿಂದನೂ ಸಹ ನಾವು ಮೇನ್ಸ್ಗೆ ಯಾವ ರೀತಿ ಅಂತ ಡೈಮೆನ್ಷನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು ಅಂತ ಫೋಕಸ್ ಮಾಡಿ ಅರ್ಥ ಮಾಡ್ಕೊತ ಹೋದರೆ ನಮ್ಮ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಈಸಿ ಆಗುತ್ತೆ. ಸಿಂಪಲ್ ಆಗಿರೋಂಥ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಬಳಕೆ ಮಾಡಿದರೆ ಸಫಿಷಿಯೆಂಟಾಗಿ ಬೇಕಾಗುವಂಥ ಮಾರ್ಕ್ಸ್ ನಮಗೆ ಸಿಕ್ಕೇ ಸಿಗುತ್ತೆ. ಸೊ ಈ ಒಂದು ಆರ್ಟಿಕಲ್ಗೆ ರಿಲೇಟೆಡ್ ಇರುವಂಥ ಇಷ್ಟು ಇನ್ಫಾರ್ಮೇಷನ್ ನಮಗೆ ಗೊತ್ತಿದ್ದರೆ ಸಾಕಾಗುತ್ತೆ. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ MG ನರೇಗಾಗೆ ರಿಲೇಟೆಡ್ ಇರುವಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರೋಂಥ ಕ್ವಶನ್ ಇದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಇವತ್ತು ನಾವು ಡಿಸ್ಕಸ್ ಮಾಡಿರುವಂತಹ 3 ಟಾಪಿಕ್ ಮೇಲೆ ಏನೇ ಕ್ವಶನ್ಸ್ ಬಂದರೂ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ಭಾವಿಸ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.